ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ತನ್ನ ರಕ್ಷಣಾ ಶಕ್ತಿಯಲ್ಲಿ ಮತ್ತೊಂದು ಮಹತ್ವದ ಮೈಲುಗಲ್ಲು ಸಾಧಿಸಿದೆ. ಭಾರತವು ಇತ್ತೀಚೆಗೆ 3500 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವಿರುವ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಕ್ಷಿಪಣಿಯನ್ನು ಭಾರತದ ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿ ನೌಕೆಯಾದ INS ಅರಿಗಾತ್ನಿಂದ ಉಡಾವಣೆಯನ್ನು ಮಾಡಲಾಗಿದೆ. ಈ ಪರೀಕ್ಷೆಯು ಬಂಗಾಳ ಕೊಲ್ಲಿಯಲ್ಲಿ ವಿಶಾಖಪಟ್ಟಣಂನ ಕರಾವಳಿಯ ಬಳಿ ನಡೆಸಲಾಗಿದೆ. ಈ K4 ಕ್ಷಿಪಣಿ ಭಾರತಕ್ಕೆ ಸಮುದ್ರದಿಂದ ನಡೆಸುವ ಅಣುದಾಳಿ ಸಾಮರ್ಥ್ಯಕ್ಕೆ ಭಾರಿ ಬಲವನ್ನು ನೀಡುತ್ತದೆ. ಈ K4 ಕ್ಷಿಪಣಿ ಸುಮಾರು 3500 ಕಿಲೋಮೀಟರ್ ದೂರದ ಗುರಿಯನ್ನು ನಿಖರವಾಗಿ ಹೊಡೆಯುವ ಶಕ್ತಿ ಹೊಂದಿದೆ. ಇದು ಭಾರತದ ನೌಕಾಪಡೆಯ ಸೇವೆಗೆ 2024 ಆಗಸ್ಟ್ 29ರಂದು ಅಧಿಕೃತವಾಗಿ ಸೇರ್ಪಡೆಯಾಯಿತು. ಈ ಮೂಲಕ ಭಾರತವು ಭೂಮಿ, ಆಕಾಶ ಮತ್ತು ಸಮುದ್ರ ಮೂರೂ ಮಾರ್ಗಗಳಿಂದ ಅಣುದಾಳಿ ನಡೆಸುವ ಸಾಮರ್ಥ್ಯ ಹೊಂದಿರುವ ಕೆಲವೇ ರಾಷ್ಟ್ರಗಳ ಪೈಕಿ ಒಂದಾಗಿದೆ. K4 ಕ್ಷಿಪಣಿ ಅಗ್ನಿ 3 ಭೂ ಆಧಾರಿತ ಕ್ಷಿಪಣಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದು ಸಮುದ್ರದೊಳಗಿನಿಂದ ಉಡಾವಣೆಯಾಗುವಂತೆ ವಿಶೇಷವಾಗಿ ರೂಪುಗೊಂಡಿದೆ. ಮೊದಲು ಇದು ಜಲಾಂತರ್ಗಾಮಿ ನೌಕೆಯ ಲಾಂಚ್ ಸೈಲೋದಿಂದ ಹೊರಬಂದು ನೀರಿನ ಮೇಲ್ಮೈಗೆ ಬಂದ ನಂತರ ತನ್ನ ರಾಕೆಟ್ ಇಂಜಿನ್ ಅನ್ನು ಆನ್ ಮಾಡಿಕೊಂಡು ಆಕಾಶಕ್ಕೆ ಹಾರುತ್ತದೆ. ಈ ಕ್ಷಿಪಣಿಯು 2.5 ಟನ್ ತೂಕದ ಅಣು ಸಿಡಿತಲೆಯನ್ನು ಹೊರುವ ಸಾಮರ್ಥ್ಯ ಹೊಂದಿದೆ. ಇದನ್ನು ಅರಿಹಂತ್ ಕ್ಲಾಸ್ ಅಣು ಜಲಾಂತರ್ಗಾಮಿ ನೌಕೆಗಳಿಂದ ಉಡಾವಣೆ ಮಾಡಬಹುದು. ಭಾರತದ ಅಣು ತ್ರಿವಳಿ ಶಕ್ತಿಯ ಪ್ರಮುಖ ಅಂಗವಾಗಿದೆ. K4 ಕ್ಷಿಪಣಿ ಭಾರತದ ಅಣು ತ್ರಿವಳಿ ಶಕ್ತಿಯ ಅತ್ಯಂತ ಗುಪ್ತ ಹಾಗೂ ಶಕ್ತಿಶಾಲಿ ಭಾಗ ಎಂದು ಹೇಳಬಹುದು. ಅರಿಹಂತ್ ತರಹದ ಜಲಾಂತರ್ಗಾಮಿ ಯುದ್ಧನೌಕೆಗಳು ಸಮುದ್ರದ ಆಳದಲ್ಲಿ ಸಂಪೂರ್ಣ ನಿಶ್ಶಬ್ದದಲ್ಲಿ ದೀರ್ಘಕಾಲ ಗಸ್ತು ತಿರುಗುವ ಸಾಮರ್ಥ್ಯವನ್ನು ಹೊಂದಿವೆ. ಇದೇ ಕಾರಣಕ್ಕೆ ಇವುಗಳನ್ನು ಪತ್ತೆ ಹಚ್ಚುವುದು ಬಹಳ ಕಷ್ಟಕರ. K ಸೀರೀಸ್ ಕ್ಷಿಪಣಿಗಳಲ್ಲಿನ K ಎಂಬ ಅಕ್ಷರವು ಭಾರತದ ಕ್ಷಿಪಣಿ ಕಾರ್ಯಕ್ರಮದ ಶಿಲ್ಪಿಯಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಗೌರವಕ್ಕೆ ಈ ಹೆಸರನ್ನು ಇಡಲಾಗಿದೆ. ಅವರು ಭಾರತದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ IGMDPಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಈ ಯಶಸ್ವಿ ಪರೀಕ್ಷೆಯೊಂದಿಗೆ ಭಾರತವು ತನ್ನ ಅಣು ತಡೆಗಟ್ಟುವ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಮತ್ತೆ ಸಾಬೀತುಪಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ.
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.